ಸಂಡ್ಗಿಯಿಂದ ಲಾಸ್ಟ್ ವಿಡಿಯೋ ಒಳಗೆ ಸಂಡ್ಗಿ ಪಾರ್ಟ್ 1 ಒಳಗೆ ನಾವೆಲ್ಲ ಹಿಟ್ಟು ತಯಾರು ಮಾಡ್ಕೊಂಡಿದ್ವಿ. ಈ ವಿಡಿಯೋ ಒಳಗೆ ನಾನು ನಿಮ್ಗೆ ತೋರಿಸ್ತೀನಿ. ನಾವು ಅವೆಲ್ಲ ಸಂಡ್ಗಿ ಸೇರಿ ಹಾಕಿ ಅದ್ರ ಮೇಲೆ ಹೆಂಗೆ ಹಾಕಿದ್ವಿ ಬರ್ರಿ ನೋಡು. ಸೊ ಗೈಸ್ ನಾವಿದ್ವಿ ಇಲ್ಲಿ ಎಲ್ಲರೂ ಹಂಗೆ ಕೆಲಸ ಮಾಡ್ಕೊತ ಕಬ್ಬಿನ ಹಾಲು ತೊಗೊಳತ್ತೀವಿ. ನೀವು ನೋಡ್ರಿ ಬರ್ರಿ. ಅಲ್ಲ ಸುಷ್ಮಾ ಬೇಡ ಇನ್ನು ಅವ್ರು ಹಿಟ್ಟು ಕಲಿಸ್ತಾರಂತಲ್ರಿ. ಇನ್ನು ಬೇಕು, ಇನ್ನು ಹಿಟ್ಟು ಕಲಿಸ್ಬೇಕು. ಬೇಕು ಭಾಳ ತೆಳು ಇದೆ, ಬೇಕಾಗುತ್ತೆ. ಇದು ಅದೇ ತರನೇ ಆಗುತ್ತೆ. ನೀರ್ ತೆಗಿ ಅದು ನೀರ ತೆಗೆದ್ಬಿಡುದು ಬೇಕಂದಾಗ ಮತ್ತೆ ಹಾಕೊಂಡು ಬರ್ಲ. ಅಲ್ಲ ಇಲ್ಲೇ ಇರ್ತಲ್ಲ, ಇದೆ ಇದ್ರಲ್ಲಿ ಅದ್ದಿ ತೆಗಿಬೇಕ್ರಿ. ಇದು ನೀರು ಚೆಲ್ಬಿಡ್ರಿ ಬೇಡ, ಸುಮ್ಮನೆ ಚೆಲ್ಬಿಟ್ಟು ಬೇರೆ ತಗೊಂಡ ಬೇಗ ಚೆಲ್ಬೇಕು. ಮಾಡಿ ತೆಗಿಬೇಕು ನೀರು. ಸೌಮ್ಯ ಇಷ್ಟು ನೀರು ಹಾಕಿಟ್ಟಿದ್ದಾರೆ. ಅದು ಸ್ವಲ್ಪನೇ ಇಟ್ಟಿದೆ. ಹಿಟ್ಟೆ ಸ್ವಲ್ಪ ಇದೆ, ಸ್ವಲ್ಪ ಇದೆ. ಅದನ್ನ ಚೆಲ್ಬೇಡ, ನೀರು ಕೊಡಲಿಲ್ಲ. ಇಲ್ಲ ಬರೀ ಬಿಸಿ ಸುಜಾ. ಅಲ್ಲ ಈಗ ಅದನ್ನ ಇಟ್ಟರೆ ಅದು ಏನಾಗ್ಬೇಕು? ಅದು ಹಿಟ್ಟು ಕುಡಿಸ್ಬೇಡ, ಇಡು ಹಂಗೆ ಇಡು. ಇದಕ್ಕೆ ಹಾಕ್ಬೇಕು. ಕೈ ಸುಡ್ತೈತಿ ನಿಮ್ದು, ಅದಕ್ಕೆ ಹಾಕಿದ್ರೆ ಹಿಟ್ಟು ಕಲ್ಸಕ್ಕೆ ಬರಲ್ಲ. ಅಲ್ಲ ಅವ್ರು ನೀವು ಹೆಂಗೆ ಕಲಿಸ್ತೀರ ಅಂತ ಕಲಿಸ್ತೀನಿ. ಚಮಚದಲ್ಲಿ ಕಲಿಸ್ತೀನಿ. ಅವ್ರಿಗೆ 2 ಕೈ ಇಟ್ಕೊಂಡ್ರೆ ಆತಿ. ಉಪ್ಪಿಲ್ಲ, ಉಪ್ಪಿದೆ. ಐತಿ ಜಗ್ಗೈತಿ. ನಾನು ಸುಷ್ಮಾ ನೋಡಿದ್ವಲ್ಲ, ಸಾಕು. ನಾನು ನಿನ್ನ ಮೇಲೆ ಹತ್ತಿದ್ದಕ್ಕೆ ನೋಡಿದೆ. ನಾವು ಅದೇ ಮೇಲೆ ಹತ್ತಿದ್ದೆ ತಿಂದೀವಿ. ನಾವು ಮೇಲೆ ಹತ್ತಿದ್ದ ತಿಂದೀವಿ. ಒಳಗಿಂದ ಬೇಕಾದ್ರೆ ತಿಂದು ನೋಡ್ರಿ. ಸ್ವಲ್ಪ ಸೋಡಾ ಕೊಡ್ಲನ ಬಟ್ ಹಾಕಿ ಅಷ್ಟು ಇಟ್ಟಾಕಿದ್ರು ಬರಲಿಲ್ಲ ನೋಡ್ರಿ. ಅದು ಬರುವಂತ ನೋಡ್ರಿ. ಅದು ಆಗಕ್ಕೆ ರೆಡಿ ಇಲ್ಲ. ಅದು ತಪ್ಪಿ ಗೊತ್ತಾಗೋಯ್ತು. ಅದು ಗೊತ್ತಾಗೋತ ಕುದ್ದಾಗ್ಲೇ ಗೊತ್ತಾಗೋಗ್ಬಿಡುತ್ತೆ. ಮುದ್ದೆ ಥರ ಬರ್ಬೇಕ್ರಿ. ಅದು ಕಟ್ಗೆ ತರ್ಲೇನ್ರಿ ಇನ್ನೆರಡು ಬೇಡ ರೀ, ಸ್ಲೋ ಆಗಲಿ. ಅದು ಭಾಳ ಗಟ್ಟಿ ನೋಡಿದ್ರಿ. ಗಟ್ಟಿ ಇರಬೇಕು, ಯಾಕಂದ್ರೆ ಮತ್ತೆ ಬೇಕಲ್ಲ, ಮುದ್ದೆ ಥರ ಬೇಕಲ್ಲ. ಹಂಗಲ್ಲ, ಅದು ಸುಡು ಸುಡು ನೀರಾಗ ಬಿಡ್ತಾರೆ. ಕಲ್ಸಕ್ಕೆ ಆಗೋಲ್ತದೆ, ಗಂಟೆ ಆಗೋದು ಕಲಿಸ್ಲಿಲ್ಲ ಅಂದ್ರೆ ಕೈ ಹಾಕೊಂತ ಗಂಟೆ ಇದನ್ನ ಬಿಸಿ ಇದೆ. ಬಿಸಿ ಆಯ್ತವ. ಇಲ್ಲಕ್ಕೆ ನೈಟಲ್ಲ ಕೈಲಿ ಕಲ್ಸಿಲ್ಲ. ಅಗಳ ಮಾಡಿದ್ರಲ್ಲ, ಅದಕ್ಕೆ ಇದು ಹಾಕತಿ ಬಿಸಿ. ಅವರು ಏನ್ ಮಾಡಿದ್ರು ಗೊತ್ತಾ, ಇದನ್ನ ತುಂಬಾ ನೀರ್ ತಗೊಂಡು ಹಾಕಿದ್ರು. ಬಟ್ಟೆ ಹಾಕೊಂಡು ರೆಡಿ ಮಾಡ್ಕೊಳ್ಳುವ. ಅದೇ ಹಂಗೆ ಸ್ಪೂನಲ್ಲಿ ಹಾಕಿಟ್ರೆ ಆಯ್ತು. ಮತ್ತೆ ಅವನೇ ಕರ್ಕೊಂಡು ತಿಂದ ಏನಿದ್ರು ಚೆನ್ನಾಗಿರುತ್ತೆ ಬಿಡು, ತಿಂದ್ರೆ ಸ್ವಂತ. ಮೊನ್ನೆ ಯಾರ ತಂದಿದ್ರು? ನಿಮ್ಮ ತಂದಿದ್ರಲ್ಲ ಇದು ಸಂಡಿಗೆ. ಬಟ್ ಸ್ವಲ್ಪ ಈ ಗಂಟ ಹಾಕತ್ತದ ಭಾಳ ಅದ. ಇದು ಹಾಕಿದ್ರೆ ಮುದ್ದೆ ಥರ ಬರುತ್ತೆ ಅಂತೀರಾ? ಇಷ್ಟು ಹಾಕಿದ್ರೆ ಅನ್ಕೊಳ್ಳುವ. ಸುಷ್ಮಾ ಥ್ಯಾಂಕ್ಸ್. ಥ್ಯಾಂಕ್ಸ್. ಒಂದು ತಿಂಗಳು ನೀನು ಕಲಸಿ ಹಾಕ್ಬಾರ್ದಾಗಿತ್ತ. ನಾನು ಯೂಟ್ಯೂಬ್ನಲ್ಲಿ ನೋಡಿದ್ನಲ್ಲ. ಚೆನ್ನಾಗಿ ತಿರ್ಗಿಸಿದ್ರೆ ಆಗುತ್ತೆ, ದಪ್ಪ ಬರುತ್ತೆ. ಪ್ರೊಫೆಷನಲ್ ಇರಬೇಕು. ಇದು ನೋಡ್ರಿ, ಇನ್ನೂ ಹಿಟ್ಟೈತಿ ಅದು ಪಟ ಪಟ ಹಾಕ್ಬೇಕು. ನಿಮಗೆ ಗ್ಯಾಪ್ ಇಡಬಾರ್ದು. ಗಂಟು ಭಾಳ ಐತದ. ಕರೆಕ್ಟ್ ಪಾತ್ರೆಗೆ ಕಲಿಸಿದ್ರೆ ಮುಖ ನಾವು ಹಾಕಿ
ಎಷ್ಟು ತಗೊಂಡ್ರಂತೀರಿ ಸಿಲಿಂಡ್ರಿಗೆ? ಗೊತ್ತಿಲ್ಲ ನಾ ರೊಕ್ಕ ಕೊಟ್ಟು 1,000 ರೂಪಾಯಿ ಬೇಕಂತ ಕ್ಯಾಶ್ ಇದು ಇಲ್ಲ ಅಂತ. ಇಲ್ಲೇ ಐತಲ್ಲ ನೀನು ಅವ್ರನ್ನ ಕರೀರಿ, ಎಣ್ಣೆ ಹಾಕೋದು ನನಗೆ ಗೊತ್ತಿಲ್ಲ. ಸುಜನ್ ಕರಿ. ಇದು ಮುಂಚೆ ಕೈ ಸುಟ್ಕೊಂಡೇನಿ, ಉರಿಯಾತೈತಿ, ಏನು ಮಾಡಬೇಕು? ಅವ್ರು ಇದ್ದಾರಲ್ಲ ಅಲ್ಲಿ, ಇದ್ದಾರೆ ಮೇಡಮ್. ಕಮ್ಮಿ ಹಾಕ್ರಿ. ಕಮ್ಮಿ ಹಾಕಿದ್ದೀನಿ, ಒಂಚೂರು ತಿನ್ನೋಟ್ಟು ಬೇಕು ಸ್ವಲ್ಪ ಮಾಡ್ರು. ಉಪ್ಪ ಬಿಟ್ರೆ ಸಂಡಿಗೆ ವೇಸ್ಟ್, ಫುಲ್ಲು ವೇಸ್ಟ್ ಆಗ್ತದೆ ಸಂಡಿಗೆ. ಸಣ್ಣ ಚಮಚ ಕೊಡ್ಲಿ ಅಂದ್ರೆ ಭಾತಳು ಮಾಡಬೇಡ್ರಿ ನಾಗರತ್ನ. ಒಂದು ಅಟ್ಟಿ ಇರೋದ್ರೆ ಎಬ್ಬಿಸ್ಬೇಕಲ್ಲ. ಹಾಂ ಹಾಂ ಹಾಂ, ಭಾತ ಅಳ್ಳಗಂಗಾರ ಮುರಿತಾವ. ಅವ್ರು ತೆಳುವಾಗ್ರಿ ಅಂದ್ರ. ಹೌದಾ? ಅಂದ್ರೆ ಸ್ವಲ್ಪ ಇದು ಇರಲಿ, ಭಾತ ಅಳ್ಳಗ ಹಾಕಿದ್ರೆ ಮುರಿದು ಬಿಡ್ತಾವ್ರಿ. ಹಾಂ, ಸಿಲಿಂಡ್ರ್ ಇಲ್ಲೇ ಇಡಪ್ಪ, ಒಯ್ತಾರ ಒಳಗೆ. ಸುಷ್ಮಾ ಅವ್ರ ಮನೆಗೆ ಸಂಡಿಗೆ ಹಾಕೋ ಬರೋದ್ರಿಂದ ಸೌಮ್ಯನಿಗೆ ಸಿಲಿಂಡರ್ ಸಿಕ್ತು ಫೈನಲಿ. ಸಮೂ ಏನು ಮಾಡಾಕತ್ತಪ್ಪಿ? ಶಾಲಿಗೆ ಹಾಕತ್ತೀನಿ, ಬಟ್ ಸುಟ್ಕೊಂಡೇನಿ, ಕೈ ಸುಟ್ಕೊಂಡೇನಿ. ನೋವು ಉರಿಯಾಕತ್ತೈತಿ? ಹಾಂ, ಮತ್ತೆ ಮಜಾ ಬರಾಕತ್ತ ಸಂಡಿಗೆ ಹಾಕಕ್ಕ? ಹಾಂ. ಓಕೆ, ನಿನ್ನ ಫ್ರೆಂಡ್ಸನ್ನ ಕರಿಬೇಕಿತ್ತು, ಅವರು ಎಲ್ಲ ಸಂಡಿಗೆ ಹಾಕ್ತಾರ. ಬೇಡಲ್ಲ? ಬೇಡ ಬೇಡ. ಇಲ್ಲಿ ಯಾರು ಛತ್ರಿ ಹಿಡ್ಕೊಂಡು ಕೂತಾರ ನೋಡೋಣ. ಯಾರಿದು ಛತ್ರಿ ಸುಂದರಿ? ಛತ್ರಿ ಮೇಲೆ ಹತ್ರಿ ನೋಡೋಣ. ಹಾಂ, ಇವರೇ ನೋಡ್ರಿ. ಇವರು ನಾಗರತ್ನನಿಂದ ನಗಿನ ಆಗ್ಬಿಟ್ಟಾರೆ ಇವ್ರು ಬಿಸಿಲಿಗೆ. ಮುಖ ತೋರಿಸ್ರಿ. ಹಾಂ, ಇಲ್ಲಿ ಸಂಡಿಗೆ ಇದ್ದಾವೆ, ಬರ್ತಾ ಇದ್ದಾವೆ. ಸಮರ್ ಚಂದಾಕು. ತೀರಾ ದಪ್ಪ ಹಾಕಿದ್ರೆ ಚೆನ್ನಾಗಲ್ಲ.
ಇವ್ರು ನೋಡ್ರಿ ಸೌಮ್ಯ ಹೋಗಿ ಸಲ್ಮಾ ಆಗಿದ್ದಾರೆ. ಸಲ್ಮಾ ಅವರೇ ನಿಮ್ಮ ಮುಖ ತೋರಿಸಿ ಮುಚ್ಕೊಂತಾರ ಅವ್ರು ಇನ್ನು. ನಿಮ್ಮ ಬುಕ್ ನಮ್ದು ಅವ್ರದ್ದು ಅಲ್ಲೇ ಇಟ್ಬಿಟ್ಟು ಚೇರ್ ಮೇಲೆ ಅವ್ರು ಸೊಂಡಿಗೆ ಹಾಕಾಕತ್ತಾರೆ. ನಮ್ಮ ಸಮರ್ಥ ನೋಡ್ರಿ ಎಷ್ಟು ಚಂದ ಹಾಕಾಕತ್ತ. ರೀ ನಾನು ಎಷ್ಟು ಚಂದ ಹಾಕಿದ್ದೀನಿ ನೋಡ್ರಿ. ಹೌದ್ರಿ ನೀವು ಚಂದ ನಿಮ್ಮ ಸೊಂಡಿಗೆ ಚಂದ. ನೀವೊಂದು ಹ್ಯಾಟ್ ಹಾಕೊಳ್ರಿ ಮೇಡಮ್. ಹಾಂ ಸುಟ್ಟೋಗ್ತೀರಾ? ಹ್ಯಾಟ್ ಹಾಕೊಳ್ರಿ. ಇಷ್ಟೊತ್ತಿಗೆ ಬಿಸಿಲಲ್ಲಿ ನಾವು ಒಣಗ್ತೇವೆ, ಶಂಡಿಗೆ ಒಣಗ್ಬೇಕಿತ್ತು. ಸಮರ್ಥ ಇಡಮ್ಮ, ಬಿಸಿಲಾಗ ಹಾಕುಂತಿ, ಹೋಗಿ ಟಿಫಿನ್ ಮಾಡೋಗಿ ನೀನು. ಸರ್ಕಾರ ಮಾಡಲ್ಲ. ಮಾಡಬೇಡ, ಅಷ್ಟೇ ಹಾಕೊಂತ ಪಟ್ 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 ಬಡಿಯೋದು. ನಡೀತೈತೆ ಏನು ನೀನ ತಿನ್ನೋ ಹೆಂಗಾನ ಮಾಡ. ಎಷ್ಟಿದೆ ಅಲ್ಲಿ ಹಾಂ ಸೌಮ್ಯ ಯಾವಾಗ ಹಾಕೋದು? ಚಾವಿ ಕೊಡ್ತಾರೆ ನನ್ನ ಗಾಡಿದು ಚಾವಿ ಇಟ್ಕೊಂಡು ನಮ್ಮ ಕೆಲಸ ಹಾಕ್ಸಿದ್ರಿ. ಇದು 350 ಸರಿ ಕೊಡ್ರಿ, 50 ಅವ್ರಿಗೆ ಕೊಡ್ರಿ. ಕೊಟ್ರೆ 350 ಅಲ್ಲೇ. ಹಾಂ ಹಾಂ ಎಷ್ಟು ತಗೊಂಡ್ರು ರೀ ಸಿಲಿಂಡ್ರ್? ಬುಕ್ಕಿಂಗ್ ಆಗಿದ್ರೆ ಕೊಡ್ತಾರೆ, ನಾಳೆ ಇಮಿಡಿಯೇಟ್ ಕೊಟ್ಬಿಡ್ತಾರೆ. ಸಮರ್ಥ ಇನ್ನೂ ಮೇಡಮ್ ಸೌಮ್ಯ ಚಾವಿ ಅಲ್ರಿ ಸಂತೋಷಿಂದ. ಗಾಯ್ಸ್ ನಾನು ಕಲ್ಲಿಗೆ ಇಡಾಕತ್ತೀನಿ ನೋಡ್ರಿ ಇಲ್ಲಿ ಹೆಂಗಿಲ್ಲ ಗೊತ್ತಾ? ನೋಡ್ರಿ ಫೋನೇ ಮಾತಾಡ್ತಾರೆ ನೋಡ್ರಿ, ಸೊಂಡಿ ಹಾಕದ್ಬಿಟ್ಟು. ಚಂದ ಹಾಕಿದ್ದೀನಿ ಏನ್ರಿ ನಾನು? ಹಾಂ ಎಷ್ಟು ಚಂದ ಆಗ್ಯಾವ ರೀ, ಅಕ್ಷರ ಮುಟ್ಟು ಬರ್ದಂಗೆ ಆಗ್ಯಾವ ಗುಂಡಕ್ಕೆ. ಕನ್ನಡ ಬರ್ದ್ರೆ ಆಗ್ತಾವ. ಅದು ಸೌಟ್ ಕೊಡ್ರಿ ನನಗೆ, ಇದು ಸರಿ ಆಗ್ತಿಲ್ಲ ಸ್ಪೂನು. ಅದು ಪಿಂಕಲ್ ಆರೆಂಜ್ ಇದು ಬೇಕ್ರಿ ಆಂಟಿ, ಅದು ರೌಂಡಿಗೆ ಬರುತ್ತೆ ಚೆನ್ನಾಗಿ. ಇದು ಬೇಡ ನೋಡ್ರಿ, ಅದು ಬೇಡ, ಪಿಂಕ್ ಕೊಡ್ರಿ, ಆರೆಂಜ್ ಕೊಡ್ರಿ ಆಂಟಿ. ಈಗ ಒಂದ ಸಮ ಬರ್ಬೇಕ್ರಿ ಅವು, ದಪ್ಪ ತಣ್ಣಗೆ ಆಗಬೇಕು. ಹೌದು ಅಂದ್ರೆ ತಾನಾಗಿ ಇಳಿಬೇಕ್ರಿ. ಹೌದು ತಳ್ಳಗ ದಪ್ಪ ಆಗ್ಬೇಕು. ನಿಲ್ಲಿಸ್ಬೇಕು ನೀವು, ಎಲ್ಲರೂ ಸ್ಟಾಪ್ ಮಾಡಿ ನಾನು ಮೊಬೈಲ್ ತರ್ತೀನಿ, ನೀರು ಅದಕ್ಕೆ ಯಾರು ನೀರು ಹಾಕಂಗಿಲ್ಲ ಅಂತ ಹೇಳೋಬೇಕು. ನಿಮಗೆ ಅದು ಸುಮ್ಮನೆ ತೆಗಿರಿ ಬಿಡ್ತೀರಿ ಬಿಡ್ರಿ ಅನ್ನಂಗಿದ್ರೆ ಅದು ಹಂಗಾಗುತ್ತೆ. ಇದೆಲ್ಲ ಹಾಕೊಂಡು ಹೋಗ್ಬಿಡ್ರಿ ಸೌಮ್ಯ, ಮತ್ತೆ ಯಾಕೆ ಸಣ್ಣ ಬೊಗಣಿ ತಗೋತೀವಿ ಅಂದರೆ ಬಾರ ಸರ್ಸಕ್ಕಾಗಲ್ಲ. ಬೇಗ ಬೇಗ ಆಗುತ್ತೆ, ಕೈಯಲ್ಲಿ ಖಾಲಿ ಆಗುತ್ತೆ ಸಣ್ಣ. ಕೊಡ್ರಿ ಅದು ತಗೊಳ್ಳಿ. ಅಯ್ಯೋ ಸೊಂಟ ನೋವಂತಪ್ಪ ನಂಗೆ ಭಾಳ. ತಿರ್ಗಿಸಿ ಕೈ ಬೊಬ್ಬೆ ಬೈ ನೋಡ್ರಿ, ಬೊಬ್ಬೆ ಮನೆಯವ್ರು ನಾಳೆಲ್ಲ ಬೈತಾರೆ ಗ್ಯಾರಂಟಿ. ನೋಡ್ರಿ ಇವರು ಭಾಳ ಸೂಕ್ಷ್ಮ, ಇಲ್ಲಿ ಬೇಗ ಸೆನ್ಸಿಟಿವ್ ಸ್ಕಿನ್. ತೋರ್ಸ್ರಿ ಬೊಬ್ಬೆ. ಐಸ್ ಕ್ಯೂಬ್ ಹಾಕೋಗ್ರಿ. ಹಾಂ ನಮ್ಮ ಮನೆಗೆ ಐಸ್ ಪ್ಯಾಕ್ ಐತೆ, ಹಾಕಿರ್ತೀನಿ ಇಲ್ಲಿ ಸ್ವಲ್ಪ ಹೊತ್ತು. ಅದು ಆರೆಂಜ್ ಕಲರ್ ಕೊಡ್ರಿ. ಅವ್ರಿಗೆ ಆರೆಂಜೇ ಬೇಕಂತೆ, ಚಟಕ್ ಪಟಕ್ ಅಂತ ಬೀಳುತ್ತೆ. ಬಿಡ್ರಿ ಹೋಗ್ಲಿ ಸ್ವಲ್ಪ ಸ್ಟೂಲ್ ತಗೊಳ್ರಿ, ಸ್ಟೂಲ್ ತಗೊಂಡು ಕುಂದ್ರಿ. ಇಲ್ಲಾಂದ್ರೆ ಬಿಡ್ರಿ, ಇಲ್ಲ ಒಂದು 5 ನಿಮಿಷ ಬ್ರೇಕ್ ತಗೊಳ್ರಿ. ಬರೀ ಕಟ್ಟಿನ ಕುಂದ್ರ ಬರ್ರಿ. ಹೋಗ್ರಿ ರತ್ನ ಐಸ್ ಕ್ಯೂಬ್ ಇಟ್ಕೊಂಡು ಕೂರೋಗ್ರಿ ಸ್ವಲ್ಪ. ಬರ್ರಿ, ಒಂದು 2 ನಿಮಿಷ ಬ್ರೇಕ್ ತಗೊಬರ್ರಿ. ಇದೊಂದು ಹಾಕಿ ಬಂದ್ಬಿಡ್ತೀನಿ. ಸುಮ್ಮನೆ ಕುತ್ಕೊಂಡ್ರೆ ಆಗೋದಲ್ಲ, ಬಿಸಿಲು ಹೋಗ್ಬಿಡ್ತಾವಲ್ರಿ. ಏನು ಐಸ್ ಕ್ರೀಮು? ಹಾಂ ಆಂಟಿ ಕೈಯೆಲ್ಲ ಬೊಬ್ಬೆ ಬಂದೈತಿ, ಅದು ಐಸ್ ಐಸ್ ಕ್ಯೂಬ್ ಪ್ಯಾಡ್ ಇದೆ ಐತೆ. ತಂಬರಪ್ಪಿ. ಆ ಪ್ಯಾಡ್ ಐಸ್ ಪ್ಯಾಡ್ ಕೊಡು. ಎಲ್ಲಿ ಬೊಬ್ಬಿ? ಕೈ ಬೇಕು ನೀವು. ಇನ್ನೂ ಒಂದು ಪಾತ್ರೆ ಇದಾವಲ್ರಿ, ಇನ್ನೂ ಹಿಟ್ಟು ಭಾಳ ಐತಿ. ಬ್ಯಾಚ್ ಇದೆ ಬರುತ್ತೆ ಅಷ್ಟೇ ರತ್ನ. ಒಂದು ಬೊಗಣಿ ಮುಗೀತಾ? ಈಗ ಇದು ಈಗ ಬರುತ್ತಲ್ಲ, ಅದು ನನ್ನ ಪಾತ್ರೆ ಬರುತ್ತೆ ಅಷ್ಟೇ. ಇದು ಯಾರು ಹಾಕಿರೋದು? ಎಷ್ಟು ಚೆನ್ನಾಗಿ ಹಾಕಿದಾರಲ್ಲ, ನಾನು ನೋಡಕ್ಕಾಗ್ಬೋದು. ಅಷ್ಟು ಸುಂದರವಾಗಿ ಹಾಕಿರೋದು ಒಬ್ಬನೇ. ನಾನು ಹಾಕಿನಿ. ಹಾಂ ಇದೆಲ್ಲ ಯಾರು ಹಾಕಿದ್ದು ಸೊಮ್ಮು? ಅದೆಲ್ಲ ನಾನು ಹಾಕಿದ್ರೆ ಇವೆಲ್ಲ ಸೋಮ ಹಾಕಿರ್ತಿದ್ದೆ. ಇವೆಲ್ಲ ಹಸೆಯನ್ನು ಸೊಮ್ಮೆಂಟ್ ಹಾಕಿದ್ದಿಲ್ಲ ಇವು? ಅವು ಗುಂಡಿಕಿರೋವೆಲ್ಲ ನೀನು ಹಾಕಿರೋ? ಕರೆಕ್ಟ್. ನೀ ಟಿಫಿನ್ ಮಾಡ್ಬೋಕಂದ ಹೋಗು ಹೋಗು ಪಾಪ. ಗೊತ್ತಾಯ್ತು ಚಿಮಾನಿ, ನಿಂಗೆ ತಿಂಡಿ ತಿಂದಲ್ಲ ಹಿಂಗೆ ಇರಬಾರ್ದು ಖಾಲಿ ಹೊಟ್ಟೆಲಿ. ಬ್ರೇಕ್ ತಗೋ. ಕರೆಕ್ಟ್ ಕಣ್ರಿ. ಇದು ಬೆಳಗಿನ ಜಾವ 5 ಗಂಟೆ ಕುದಿಯಕ್ಕೆ ಇಟ್ಟರೆ 6ಕ್ಕೆ ರೆಡಿ ಆಗ್ತದೆ. 7 ಗಂಟೆಗೆಲ್ಲ ಬಿಸಿಲು ಬರೋದ್ರಾಗ ಹಾಕ್ಬಿಟ್ಟು ಪಾಪ ನಮ್ಮ ಫ್ರೆಂಡ್ ಅವರು ಇಂಡಿಪೆಂಡೆಂಟ್. ತಮ್ಮ ಛತ್ರಿ ಒಂದು ಕೈಲಿ ಛತ್ರಿ, ಒಂದು ಕೈಲಿ ಸೊಳ್ಳಿಗೆ. ಇಲ್ಲ, ನಾ ಭಾರಿ ಡಿಪೆಂಡ್. ಇವರು ಪಾಪ ಅಪರೂಪಕ್ಕೆ ಕೆಲಸ ಮಾಡ್ತಾರೆ. ಅದಕ್ಕೆ
ಟಯರ್ಡ್ ಆಗ್ತದೆ ಅಂತ ನಾವು ಛತ್ರಿ ಹಿಡಿದು ನಮಗೂ ಸಮರ್ಥ ತಿಂದು ಬಾ ಹೋಗು. ಅವ್ರಿಗೆ ಹಿಡಿತೀವಿ. ನೀವು ನೋಡ್ರಿ ಇವ್ನು ಮತ್ತೆ ಬಂದ ನೋಡ್ರಿ ಇನ್ನೂ ಟಿಫಿನ್ ಮಾಡಿಲ್ಲ ಇವರು. ನಿನಗೆಲ್ಲ ಇಲ್ಲೇ ಖುಷಿ. ಯಾಕಂಬ ನೀನೊಂದು ಸ್ವಲ್ಪ ಹಾಕುವಂತೆ. ನಾನು ನಿಮ್ಗೆ ಹೇಳಿದ್ದೆಲ್ಲ ಅವರು ಈಸಿ ಮಾಡ್ಕೊಂಡ್ಬಿಟ್ರೆ ಬಿಟ್ಬಿಡ್ತಾರೆ ಬಂದು ಕೊಟ್ಬಿಡ್ತಾರೆ. ಮನೆಗೆ ಬರ್ತಿತ್ತು ಯಾಕೆ ಎಲೆ ಬಿತ್ತು ನೋಡ್ರಿ ಅದು ಎಲ್ಲಿ ಅಲ್ಲಿ ಅದ್ರ ಮೇಲೆ ಏನೋ ತೆಗಿತೀನಿ. ಏ ಹಿಂಗ ಅಷ್ಟು ಬಂದು ತೆಗಿಬೇಕು. ಅದ ನನ್ನ ಕರೆದು ತಾವು ಹೋದ್ರು ನೋಡಿ ಮತ್ತೆ ಅಲ್ಲಂದು ರತ್ನ ಅಲ್ಲಂದು ಅದು ತಗೊಂಬರ್ಸಿ ಕ್ಯಾಮ್ರಾ ಅವ್ರು ಎಲ್ಲಿ ತೆಗಿಬೇಕಂತ ಇಲ್ಲೊಂದು ಬರ್ರಿ. ಏ ಪಾಪ ಮಾಡಿಬಿಡಿ. ಅಯ್ಯೋ ರಾಕ್ಷಸ್ ಬರಬೇಡ ನೀನು ಪಪ್ಪ ಜೊತೆ ನೋಡ ಮತ್ತೆ ಒಂದ್ಸಟ ಮಾಡಿ ಒಂದು ಕೆಲಸ ಮಾಡ್ರಿ ಅಲ್ಲಿ ಇಟ್ಟಿದ್ದು ಶಂಡಿಗೆ ಮಾಡ್ಕೊಡ್ತೀನಿ ಸಮರ್ಥಿಗೆ ತಿಳಿಸ್ ಅದೇ ಅಂತೀನಿ. ಈಗ ಒಂದ್ಸಲ ಬೈದಿಲ್ಲ ಸಮರ್ಥ. ಆಯ್ತು ಆಕಿ ಮಸಾಲ ಪುಡಿ ಮಾಡಕತ್ತಾಳ. ಸೌಮ್ಯ ನಾನು ಸ್ವಲ್ಪ ಹಾಕ್ತೀನಿ ನಂಗೆ ಛತ್ರಿ ಹಿಡಿ. ಬೇಡ ಬೇಡಪ್ಪ ನೀ ಕಾಲ ಚಪ್ಪಲ ಆಗ ನೋಡಿ ಹಿಂಗೆ ನೋಡಿ ಹಿಡಿ ಅದು ನಾ ಬಿಸಿಲಾಗ ಬಿಟ್ಟು ಸಮರ್ಥ ಅಲ್ಲಿ ದಾಟಿ ಬಂದೆ ಅಂದ್ರೆ ಹೊಡೆದು ಬಿಡ್ತೀನಿ ನೀನು. ತಿನ್ನೋ ಸಮರ್ಥ ಹೈಜೀನ್ ಇರಬೇಕು. ನಾವು ಯಾರು 4th ಸ್ಟ್ಯಾಂಡರ್ಡ್ ರೈಟ್ 6th ಕತ್ತಿ 5 ಕ್ಲಾಸ್ ಮುಗಿದ ಒಂದು ಹುಡುಕಾದ ಆಯ್ತು ಈಗ ನವೋದಯ ಇದೊಂದು ಐತಿದೆ. ಓಯ್ ಇಡ್ಲಿ ಇಲ್ಲ ಇದು ವಡ ಐತಿ ಇದೊಂದು ಇಲ್ಲ ನಿನ್ ಮುಖ ಎತ್ತು. ನಿನ್ ಮುಖ ಮ್ಯಾಂಗೋ ಜ್ಯೂಸ್ ಬೇಕಾ? ಏನು ಬೇಡ. ಇಲ್ಲ ಬಂದವು ಚೆಲ್ಲಿರ್ಲಿಲ್ಲ. ಗಮ್ಮತ್ತ ಮಾಡಿ ತುಳಿಬೇಡಪ್ಪ ನೀನು ಏನು ಅಲ್ಲ ಸೇರಂಗಿ ಅವ ಮೊದಲೇ ಹೊರ್ತಪ್ಪ ಹಿಡಿತಲ್ರಿ ಇದು ತಡ ಹಿಡಿತಾ ಸ್ವಲ್ಪ ಭಾಳ ಅದು ತೆಗಿಬೇಕಿನ್ನ ನಾನು ಆಯ್ತದ ಬಗ್ಗಿಸ್ಬಿಡ್ಬೇಕಿತ್ತು ಅದನ್ನು. ಅಲ್ಲ ಹ್ಞೂ ಇಬ್ಬರು ಹಿಡಿದು ಬಗ್ಗಿಸ್ಬಿಡೋಣ. ಹ್ಞೂ ಹ್ಞೂ ಬಿಸಿ ಇದೆಯಾ? ಇಲ್ಲ ಅನ್ಸುತ್ತೆ. ನಾ ಹಿಡೀಲಿ. ಬಟ್ಟೆ ಕೊಡ್ರಿ ಒಂದೇ. ಅಯ್ಯೋ ಎಲ್ಲ ನಮ್ಮ ಮತ್ತೆ ಸೌಮ್ಯ ಬರೋ ಮುಂದೆ ಬಟ್ಟೆ ಅವ್ರು ಒಡ್ನೆ ಇಸ್ಕೊ ಅಂತಾಡ್ರಿ ಹಸಿ ಮಾಡ್ಯಾರ. ಇಲ್ಲ ನಿಮ್ಮ ಒಡ್ನೆನ ಕೊಡ್ರಿ. ಒಂದು ಡಬ್ರಿ ಮುಗೀತು. ಬಗಸ್ರಿ ಸ್ವಲ್ಪ ಹಿಂಗೆ ಹಿಡ್ಕೊಂತೀನಿ. ಮುಗಿಸ್ಬಿಡಂತ ಇಬ್ರು ಕೂಡ ಡಬ್ಬ ಕೊಡು ನೋಡಿ ಅಲ್ಲ ಈಗ ಹಾಕ್ಬೇಕಲ್ಲ ತಗೊಂಡೋಗಿ. ಇದನ್ನೇ ಒಯ್ಯ ಚಲೋ. ಹಾಂ ಅದೇ ಅಷ್ಟು ಇದೇ ಆಗುತ್ತಲ್ರಿ ಅಲ್ಲಿ. ಆಗಲಿಲ್ಲ ನೋಡಿದ್ರೆ ಎಷ್ಟ ತಡಗಿನ ಬೇಡ ಬೇಡ ರೀ ಅದೇ ಬೇಡ 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 ಬಿಡ್ರಿ ಬೇಡ. ನೋಡಿ ನಮ್ದು ಎ ಸಿ ನೋಡ್ರಿ ಎ ಸಿ ಹ್ಞೂ ನೋಡ್ರಿ ನಾನು ಅದಕ್ಕೆ ಇದು ತಗೊಂಬಂದಿದ್ದೆ. ಯಾಕೊತ್ತ ನೀರಲ್ಲಿ ಇದ್ದದು ಹಿಂಡದು ಮತ್ತೆ ಹಾಕೊಳ್ಳೋ ರಾತ್ರಿ ಅದ್ರ ಮೇಲೆ ಇಡ್ಬೇಡಿ ಕೆಳಗೆ ಈಗ ತಗೊಳ್ಳೋದಲ್ರಿ ಯಾಕೆ ಬೇಡ. ಅಲ್ಲ ಕಪ್ಪು ಕಪ್ಪು ಅಲ್ಲ ಸೈಡಿಂದ ತಗೊಳ್ಳೋಣ ಬೇಕಾದ್ರೆ ಇದನ್ನ ಬೇರೆ ಹಾಕೋಣ ಕುಡ್ಸೋಬೇಡ. ನೋಡಿ ಹಸಿ ಖಾರ ಹಾಕೋಣ. ಹಾಕ್ರಿ ನಿಮ್ದೇನಾಯ್ತದೆ ಈಗ ಇದು ಸೌಟ್ನಾಗ ಬರಲ್ಲ ಅಂತೀರಿ ಸಾಚೆಟ್ ಬರಲ್ಲ ರೀ ಅದು. ಗಟ್ಟೆ ಪರವಾಗಿಲ್ಲ ಅಂತ ಒಂದು ಬೆಳ್ಳಿಗೆ ಒಂದು ಕಲರ್ ಯಾಕೆ ಇದು ಇದು ಬರಲ್ಲ ಎಲ್ರಿ ಬರುತ್ತಿದ್ದು. ಓಂ ನಮಃ ಶಿವಾಯ ಅದಕ್ಕಿಂತ ಇದೆ ಟೈಮ್ ಸಾಕಿನ ಏನು ಹಾಕೋಬೇಡ. ಚಕ್ಲಿ ಹಾಕಿದ್ರೆ ಕಿಟ್ ಹಾಕ್ಬೇಕೇನು? ಸಮರ್ಥ ಹೋಗಿ ಮುಂದೆ ಪಾಪ ಅವ್ರು ಪಾತ್ರೆ ಹಿಡ್ಕೊಂಡು ನಿಂತಾರ ಕೈಯಾಗ. ಹೊರಟ್ರ ರೀ ಆಫೀಸ್ಗೆ?
ನಾವು ಹಾಕ್ಸಿಲ್ಲ, ನಮ್ದಲ್ಲೇ ತಕ್ಕಿ ಇಟ್ಟಿಲ್ಲ ಅಲ್ಲ. ಹಾಂ ಹೋಗ ಇಲ್ಲ, ಅವ್ರು ಬರ್ತಾರೇನಲ್ಲ. ಎಲ್ಲಿ ಹೋಗ್ಬೇಕು? ಇಲ್ಲೇ ಆಫೀಸಿಗೆ ಗೋಪನ್ ಕೊಪ್ಪ ಅಲ್ಲವ. ಹಾಂ ಫಾತಿಮಾ ಸಲ್ಮಾ ಇದು ತೆಗಿಬೇಕಿತ್ತು ಸ್ವಲ್ಪ ಸಣ್ಣ ರತ್ನ ನಿಮಗೆ. ನೀವು ಹಸೆ ಮಾಡ್ಕೋಬೇಕಿತ್ತು. ಬೇಡಪ್ಪ, ನಾನು ಹಸಿ ಮಾಡ್ಕೊಂಡು ಅದಕ್ಕೆ ತಂದಿದ್ದೆ. ಹಸಿ ಮಾಡ್ಕೊಡ್ಬೇಕೆ ನೀವು? ಹಾಕ್ರಿ ಇದಕ್ಕೆ. ಇಲ್ಲಿ ನೀರಿದೆ ನೋಡ್ರಿ, ಅವ್ರ ಪಾತ್ರೆ ನೀರಿಟ್ಟಿದ್ರು ಎದಕ್ಕೆ? ತೊಳ್ಕೊಳಕ್ಕೆ. ಒಂದು ಬೊಗಣೆಗೆ ಹಾಕಿಬಿಡೋಕು, ಕೈ ತಗೊಳಕ್ ಬರುತ್ತೆ ಎವ್ರಿ ಟೈಮಲ್ಲ. ಯಾಕಂದ್ರೆ ಅದು ಹಾಂ ಹತ್ತೆ ಬಿಡ್ತದೆ ಅದು. ನಾನು ಕೈಯೇ ಹಾಕಲ್ಲ, ಸ್ಪೂನಲ್ಲಿ ಹಾಕೊಂಡೋಗಿ ಸ್ಪೂನಲ್ಲಿ ಹಾಕದೆ ಅದ್ರ ಸೌಕ್ ಹಿಡಿಬೇಕು. ಸ್ಪೂನಿಗೆ ಹತ್ತತ್ತೆ, ಕೈಗೆ ಹತ್ತತ್ತೆ, ಜಿವಿ ಜಿವಿ ಒಂದು ಟೀಟ್. ಆಯ್ತಾ? ಹೋಗೋದ ಸ್ಟಾರ್ಟ್. ಛತ್ರಿ ಇಲ್ಲ ಅವ್ರ ಊರಲ್ಲಿ, ಛತ್ರಿ ಇಲ್ದನೇ ಇಲ್ಲ ರೀ. ಹೌದು. ಮಾತ್ರ ಇದೊಂದು ಸೌಟ್ ಹಾಕಿದ್ರೆ ಈಗ ಅದೊಂದು ಇಟ್ಟಿಲ್ರಿ. ಸುಜಾ ಪಾಪ ಬಿಡ್ತೀನಿ ಅಂದ್ರೆ ದೂರ ಆಗುತ್ತೀನಲ್ಲ, ಪಾಪ ಬಿಡ ಅಂದ್ರೆ ಬಿಡ್ಬೇಕಿತ್ತು. ಹೋಗಿ ಬಿಟ್ಟು ಬಂದ್ರಿ, ಹೋಗ್ರಿ. ಮಧ್ಯೆ ಭಾರಿ ಜಗಳ. ಕೇಳ್ರಿ ಎಷ್ಟು ಅದಕ್ಕೆ ಯಾವ ಗಜನ್ ಗೋತ್ರ ರೀ? ಗಜನ್ ಗೋತ್ರ ಅಂದ್ರೆ ಏನು, ಅದಕ್ಕೇನು ಹೇಳ್ತಾರೆ ರೀ? ಏನು ಹೇಳ್ತಾರೆ ಕೊಡ್ರಿ, ಏನಾರ ಹೇಳ್ಕೊಳ್ರಿ. ನಿಮ್ದು ಕಾಕರದು, ನಮ್ದು ಸೂರಿದು. ಛತ್ರಿ ಚುಚ್ತೇನ್ರಿ, ಹೋಗಿ ತನಿಗೆ. ಸಾರಿ, ಸಿಟ್ಟು ಬಂದಿತ್ತಲ್ಲ, ಚುಚ್ಚಿಬಿಟ್ರು. ಇವ್ರಿಗೆ ಸಿಲಿಂಡರ್ಗಳು ಇದಕ್ಕೆ ಯಾವ ತಂದೆನೂ ಬೇಡ, ಯಾವ ಫ್ರೆಂಡು ಬೇಡ, ಓಡೋಗ್ಬಿಟ್ಟು. ಅವ್ರು ತಿರ್ಸಿ ಕೈ ಬೊಬ್ಬೆ ಬಂತು ಪಾಪ. ನಿಮ್ಗೆ ನನ್ನ ಕೈ ಬೊಬ್ಬೆ ಬಂದಿದ್ದವ್ರಿಗೆ ನೆನಪು, ಇದು ಪ್ರೀತಿ ಇಲ್ಲ, ಲಕ್ಷ್ಯ ಇಲ್ಲ. ಹಾಳಾಯ್ತು ಅಂತೇಳಿ ಭಾಳ ದುಃಖ ಆಗ್ಬಿಟ್ಟು. ಇನ್ನೊಂದು ನೀರೆಲ್ಲ ಹಾಳು ಸಿಕ್ಕಾಪಟ್ಟೆ ನೀರು ಹಾಕಿ ಇಟ್ಟು ಒಂದು ಡಬರಿ ಇಟ್ಟು ಹೋಗ್ಬಿಟ್ರಿ. ಅಪ್ಪ ಅವರು ನಮ್ಮ ಮತ್ತೆ ಕೂಡಿ ನೀರು ತೆಗೆದು ಒಂದೆರಡು ತಾಸು ಗೊಟಾಯಿಸಿ ಓಡೋದು. ಅಕ್ಕ ತಂಗಿಯರ ಒಗ್ಗಟ್ಟು ಶಂಡಿಗೆ ಮಾಡ್ತಿದ್ರ. ಅದು ತೆಳುಗಾಗ್ಬೇಕು, ಇದು ಮಂದ ಆಯ್ತು, ಮಂದಗಾಮಿ. ಇದು ಅತ್ತ ಸ್ಟ್ಯಾಂಡ್ ಒಳಗೆ ಹಾಕಕ್ಕೂ ಬರಲ್ಲ. ಇತ್ತ ಏನು ಮಾಡ್ತೀರಿ? ಕರ್ಕೊಂಡು ತಿಂತೀರಾ ಇವತ್ತು? ಒಣಗಿದ್ರೆ ಒಂದು ಸ್ವಲ್ಪ ಛತ್ರಿ ಸುಂದರಿಯರು. ಛತ್ರಿ ಅಂದ್ರೆ ಗಟ್ಟಿ ಗೇಡಾಗ್ತಿತ್ತು ಗೊತ್ತಾ? ಅಲ್ಲಿದ್ರೆ ಏನಾಗಲ್ಲ. ಛತ್ರಿ ಇಲ್ಲಾಂದ್ರೆ ನನ್ಗೆ ಆಗಲ್ಲ. 10 ದಿನ ಎಲ್ಲ ನೆನೆಸ್ಬಾರ್ದಂತೆ, ಒಂದು 3 ದಿನ ಮೂರೇ ಸಲ. ಅದಕ್ಕೆ ನಮ್ಮ ಅಡುಗೆ ಸೌಮ್ಯ ಎಲ್ಲ ಖಾಲಿ ಆಯ್ತಾ ಇಟ್ಟ? ಪಾಪ ನೀವು ಅಷ್ಟು ಮಾಡ್ಕೊಟ್ರೆ ಎಷ್ಟೊಂದು ಹೆಲ್ಪ್ ಮಾಡಿದ್ರಿ ಇಬ್ರು. ನಿಮ್ಮವೆಲ್ಲ ಕೆಲಸ ಬಿಟ್ಕೊಂಡು ನಮ್ಗೆ ಕೆಲಸ ಮಾಡಲಿಲ್ಲ. ಅದೇನು ಬರ್ರಿ ಇಡೋದೇ ಅಂತ ದೊಡ್ಡದು ಅಲ್ಲ, ಇಡಬೋದಿತ್ತು. ಸ್ವಲ್ಪ ನೀನು ಚಿಕ್ಕದಾಗಿದ್ರೆ ಇಡುತ್ತಿದ್ದೆ. ಚಪ್ಪಲ್ ಹಾಕ್ಕೊಂಡು ಸೌಮ್ಯ ಎಷ್ಟು ಚೆನ್ನಾಗಿ ಇಷ್ಟು ಹವಾ ಹಾಕಿ ಸೌಮ್ಯ ನಿಮ್ಮ ಕಡೆ ಬಳಸಿದ್ದು ಪಾತ್ರೆನೂ ಕೊಟ್ಟರು. ಹೆಂಗೆ ಬರ್ತಾನೆ ಪಕ್ಕದ ಬಿಚ್ಕೋಬೇಕು. ಹೌದೌದು. ಏನು ಅವಾಗಿನವರೆಲ್ಲ ಯಾವ ಥರ ಇಲ್ಲಪ್ಪ. ನಮ್ಮ ತಂಗಿ ಅಂದ್ಲು ನೋಡ್ರಿ, ಮಾಡಿ ಹೋಗಿ ನೀನು ನಾನು ತಂಗಿ ಮಾಡಿಲ್ಲ ನೋಡ್ರಿ. ನಾನು ಹಂಗೆ ಮಾಡಬೇಕಾಗಿತ್ತು. ನಾನು ಕಟ್ಟಿರ್ಲಿಲ್ಲ ಅಂದ್ರೆ ನಾನು ಹಂಗೆ ಮಾಡ್ಕೊಂಡ್ಬರ್ತೀನಿ ನೋಡ್ರಿ. ನೀವೇ ಇಟ್ಟು ರೆಡಿ ಮಾಡ್ಕೊಂಡ್ಬರ್ತೀರಾ? ಬರೀ ಹಿಂಗೆ ಇಡೋದಷ್ಟೇ. ಅಷ್ಟೇನೆ. ಹಾಂ, ಮುದ್ದೆ ಥರ ಮಾಡ್ಕೊಂಡು ಒಂದೊಂದು ಬಾಕ್ಸಲ್ಲಿ ಹಾಕೊಂಡು ಬಂದ್ಬಿಡ್ತೀನಿ. ಅದು ಏನು 2 ನಿಮಿಷದ ದಾರಿ, ಓಡ್ ಬಂದು ಹಾಕೋದಷ್ಟೇ. ಫೋನ್ ಮಾಡಿದ್ರೆ ಕರ್ಕೊಂಡ್ಬರ್ತೀನಿ. ನಾನು ಹಪ್ಪಳ ರೆಡಿ ಮಾಡ್ಕೊಂಡ್ಬರ್ತೀನಿ. ಇಲ್ಲಿ ಉದ್ದುದ್ದು ಒಣಗಾಕ್ತೀನಿ. ಬರ್ತೀರಾ ಉದ್ದಕ್ಕೆ? ಏನು ಮಾಡಬೇಕು? ಹಪ್ಪಳ ಉದ್ದಕ್ಕೆ ಆರಾಮಾಗಿ ನೆರಳಲ್ಲಿ ಕೂತ್ಕೊಂಡು ಇಲ್ಲಿ ಉದ್ದದ್ದು ಒಣಗಾಕೋದು. ಉದ್ದದಂದ್ರೇನು? ಲಟ್ಸದ. ಮತ್ತು ಲಟ್ಸದನ್ರಿ. ಆಯ್ತಾ ಸೌಮ್ಯ? ಎದ್ದು ಬಿಡ್ರಿ ಸಾಕು. ಏನದು ಅದು ಮೋಮೋಸ್ ಆಗೈತಿ. ಅದು ಮೋಮೋಸ್ ಅವನ್ನ ಬೇಯಿಸ್ಬಿಡೋದು ಸ್ಟೀಮಲ್ಲಿ. ಸೌಮ್ಯ
ಆಂಟಿ ಅದೇ ನಿಮ್ಗೆ ಚೆನ್ನಾಗಿ ಬಂದಿದೆ ಆಂಟಿ ಆದ್ರೆ ನನ್ನ ಮಾತ್ರ ಗಪ್ಪಾಗಿದೆ ಏನಾರು ಮಾಡಿ ಅಯ್ಯ ಅವ್ರದ್ದು ಇನ್ನೂ 2-3 ದಿವ್ಸ ಬೇಕಾಗುತ್ತೆ ತಡ್ರಿ ಅಷ್ಟು ಇಟ್ಟು ಮುಗ್ಯಾಕ ಸಂಡಿಗೆ ಹಾಕಿದ್ಮೇಲೆ ಏನು ಮಾಡಿದ್ರು ನಿಮಗೆ ನಂದು ಸಂಡಿಗೆ ಹಾಕಿದ್ದು ವಿಡಿಯೋ ಚಲೋ ಅನಿಸ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿರಿ ಪಾರ್ಟ್ 3ಗೆ ವೇಟ್ ಮಾಡಿರಿ ಓಕೆ ಬಾಯ್.